ಸಹೋದರ, ಏನಿದು? ಏಕೆ ಹೀಗೆ ನೋಡುತ್ತಿರುವೆ? ಲಕ್ಷ್ಮಣ, ಇಂದು ಭೂಮಿ ಆಕಾಶದಲ್ಲಿ ಏನೋ ವ್ಯತ್ಯಾಸ ಕಾಣುತ್ತಿದೆ. ಗಾಳಿಯಲ್ಲಿ ಧೂಳು ಕೂಡಿದೆ. ಭೂಮಿ ನಡುಗುತ್ತಿರುವಂತೆ ಭಾಸವಾಗುತ್ತಿದೆ. ಪರ್ವತ ಶಿಖರಗಳು ಅಲುಗಾಡುತ್ತಿವೆ. ಕಪ್ಪು ಮೋಡಗಳು ದೈತ್ಯಾಕಾರದಲ್ಲಿ ತಟ್ಟನಿಸುತ್ತಿವೆ. ಹೌದು ಸಹೋದರ, ಈ ವಾತಾವರಣದಲ್ಲಿ ಏನೋ ನಿಗೂಢತೆ ಕಾಣಿಸುತ್ತಿದೆ. ಈ ಸಂಧ್ಯಾ ಕಾಲದಲ್ಲಿ ಸುಂದರವಾಗಿ ಕಾಣಬೇಕಾದ ಕೆಂಬಣ್ಣ ರಕ್ತ ಚಂದನದಂತೆ ಭಯಾನಕವಾಗಿ ಕಾಣುತ್ತಿದೆ. ಹೊರಜ್ವಲಿಸುತ್ತಿರುವ ಸೂರ್ಯನಿಂದ ಕೆಂಡದುಂಡೆಗಳು ಉದುರುತ್ತಿರುವಂತೆ ಭ್ರಮೆಯಾಗುತ್ತಿದೆ ಲಕ್ಷ್ಮಣ. ಒಟ್ಟಿನಲ್ಲಿ ಎಲ್ಲೆಡೆಯೂ ಅಶಾಂತಿ ಅಲ್ಲೋಲ ಕಲ್ಲೋಲವೇ ಕಾಣುತ್ತಿರುವಂತಿದೆ. ಹೌದು ಸಹೋದರ, ಇದು ಯಾವ ಅಶುಭದ ಮುನ್ಸೂಚನೆ? ಲೋಕಕ್ಷಯದ ಸಂಕೇತವೇ? ಹೌದು ಸೋದರ, ಇದೆಲ್ಲವೂ ಯಾವುದೋ ಒಂದು ಮಹಾನಾಶದ ಲಕ್ಷಣಗಳಂತೆ ಭಾಸವಾಗುತ್ತಿವೆ. ಮಹಾನಾಶವೆಂದರೆ? ಸಹಜವಾಗಿರಬೇಕಾದ ಪ್ರಕೃತಿ ವಿಪರೀತ ರೀತಿಯಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿರುವಾಗ ಇದು ಪ್ರಳಯ ಕಾಲದ ಪ್ರಾರಂಭದ ಸೂಚನೆ ಇರಬೇಕೆಂದೆನಿಸುತ್ತಿದೆ. ಅಷ್ಟು ಖಚಿತವಾಗಿ ಹೇಗೆ ಹೇಳಬಹುದು ಸಹೋದರ? ಹೌದು ಲಕ್ಷ್ಮಣ, ಕಾಗೆಗಳು, ಗಿಳುಗಗಳು, ನಿಶಾಚರ ಪಕ್ಷಿಗಳೊಂದಿಗೆ ಎಲ್ಲ ಕಡೆ ಹಾರಾಡುತ್ತಿವೆ. ಹೌದು ಸಹೋದರ, ಹಗಲಿನಲ್ಲಿ ಹಾರಾಡಬೇಕಾದ ಪಕ್ಷಿಗಳು ರಾತ್ರಿಯಲ್ಲಿ ಹಾರಾಡಬೇಕಾದ ಪಕ್ಷಿಗಳ ಜೊತೆ ಸೇರಿ ಹಾರಾಡುತ್ತಿರುವುದನ್ನು ನೋಡಿದರೆ ನಿನ್ನ ಮಾತು ಸತ್ಯವೆನಿಸುತ್ತಿದೆ. ಲಕ್ಷ್ಮಣ, ಕೇಳು. ನರಿಗಳು ಬಹಳ ಕರುಣಾಜನಕವಾಗಿ ಭಯಾನಕವಾಗಿ ಓಡಿಡುತ್ತಿರುವುದು ನಿನಗೆ ಕೇಳುತ್ತಿಲ್ಲವೇ? ಇದು ಅಮಂಗಳವಲ್ಲದೆ ಶುಭವಲ್ಲ ಲಕ್ಷ್ಮಣ. ಅಂದರೆ ಅಮಂಗಳ ಕಾರ್ಯ ನಡೆಯುತ್ತದೆ. ಅದರರ್ಥ ಯುದ್ಧ ಅನಿವಾರ್ಯವೆಂದಲ್ಲವೇ ನಿನ್ನ ಅಭಿಪ್ರಾಯ? ಹೌದು ಲಕ್ಷ್ಮಣ, ಈ ಯುದ್ಧ ಅನಿವಾರ್ಯ. ನಾವು ಬೇಡವೆಂದರೂ ಇದು ನಡೆದೇ ನಡೆಯುತ್ತದೆ. ಆ ರಾವಣನ ದುಷ್ಟಕೃತ್ಯ ನಡೆದ ಕ್ಷಣವೇ ಈ ಯುದ್ಧ ನಿರ್ಧಾರವಾಗಿದೆ. ರಾವಣ ಪರಸ್ತ್ರೀಯ ಮೇಲೆ ತನ್ನ ದುಷ್ಟ ದೃಷ್ಟಿಯನ್ನು ಬೀರಿದ ಕ್ಷಣದಲ್ಲೇ ಅವನ ಮತ್ತು ಅವನ ಈ ಲಂಕೆಯ ವಿನಾಶ ನಿರ್ಧಾರವಾಯಿತು. ಹೌದು ಲಕ್ಷ್ಮಣ, ಹಲ್ಲೆ, ಕಟಾರಿ, ಬಿಲ್ಲು ಬಾಣಗಳ ಭಯಂಕರ ಸದ್ದುಗಳಿಂದ ಈ ಪ್ರದೇಶ ತುಂಬಿ ಹೋಗಿದೆ. ಸಾಯುವವರ ನೋಯುವವರ ಆಕ್ರಂದನ ಗಾಳಿಯನ್ನು ತುಂಬುತ್ತದೆ. ಈ ನೆಲ ನೆತ್ತರಿನಿಂದ ಕೆಸರಾಗುತ್ತದೆ ಲಕ್ಷ್ಮಣ. ಆಗಲಿ, ಅದು ಏನು ಬೇಕಾದರೂ ಆಗಲಿ. ಅತ್ತಿಗೆಯನ್ನು ಅಪಹರಿಸಿದ ಆ ನೀಚರ ಸಂಹಾರವಾಗಬೇಕು. ಆಗುತ್ತದೆ ಲಕ್ಷ್ಮಣ, ಖಂಡಿತ ಆಗುತ್ತದೆ. ಆ ರಾವಣನ ಸಂಹಾರವೇ ಈ ಮಹಾಪ್ರಳಯದ ಅಂತಿಮ ಘಟ್ಟ. ನನ್ನ ಸೀತೆಗೆ ಮುಕ್ತಿ, ಅವಳು ಪಟ್ಟ ಸಂಕಟಗಳಿಗೆ ಮುಕ್ತಿ. ಸೀತೆ, ಇನ್ನು ಸ್ವಲ್ಪ ದಿನ ಸಹಿಸಿಕೊ. ನಾನು ಲಂಕೆಗೆ ಬಂದು ಬಿಟ್ಟೆ. ನೀನು ಪಟ್ಟ ನೋವಿಗೆ ನಾನು ಪ್ರತೀಕಾರ ತೀರಿಸಿ ನಿನ್ನನ್ನು ಬೇಗನೆ ಬಿಡುಗಡೆಗೊಳಿಸುತ್ತೇನೆ. ಕೆಲವು ದಿನ ಸೀತೆ, ಇನ್ನು ಕೆಲವು ದಿನ ಆ ರಾವಣನ ಅಂತ್ಯವಾಗುತ್ತದೆ. ಇಲ್ಲ, ನನ್ನ ಅಂತ್ಯವಾಗುವುದಿಲ್ಲ. ನನ್ನನ್ನು ಅಂತ್ಯಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮನಿಂದ ವರ ಪಡೆದು ಅಜೇಯನೆನಿಸಿಕೊಂಡಿದ್ದೇನೆ. ನನ್ನ ಸೋದರ ಕುಂಭಕರ್ಣನೊಬ್ಬನೇ ಸಾಕು ಆ ವಾನರ ಕ್ರಿಮಿಗಳನ್ನು ನಿಶ್ಶೇಷಗೊಳಿಸಲು. ಮಹಾಪ್ರಭು ಪ್ರಣಾಮಗಳು. ಎಲ್ಲಿ ನನ್ನ ಸೋದರ ಪ್ರಚಂಡ ಪರಾಕ್ರಮಿ ಕುಂಭಕರ್ಣ ಬರಲಿಲ್ಲವೇ? ಕ್ಷಮಿಸಿ ಪ್ರಭು, ನಾವು ಎಷ್ಟೇ ಪ್ರಯತ್ನಿಸಿದರೂ, ಎಷ್ಟೇ ಗದ್ದಲ ಮಾಡಿದರೂ ಕುಂಭಕರ್ಣನನ್ನು ಎಚ್ಚರಿಸಲು ಸಾಧ್ಯವಾಗಲಿಲ್ಲ. ಪ್ರಹಸ್ತ, ಈ ಲಂಕಾಧಿಪತಿ ಅಮಾತ್ಯನಾದ ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದುಕೊಂಡಿದ್ದೆ.
ನನ್ನ ಸೋದರನನ್ನು ಎಚ್ಚರಿಸುವ ಒಂದು ಸಣ್ಣ ಕಾರ್ಯ ನಿನ್ನಿಂದ ಆಗಲಿಲ್ಲವೆಂದರೆ ನನಗೆ ಅವಮಾನವಾದಂತೆ. ನಾನು ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಅಂದ ಮೇಲೆ ಶತ್ರು ದಮನದ ಕಾರ್ಯದಲ್ಲಿ ನಿನ್ನನ್ನು ಹೇಗೆ ನಂಬುವುದು? ಕ್ಷಮಿಸಿ ಪ್ರಭು, ನಮ್ಮ ರಾಕ್ಷಸರು ಬಗೆ ಬಗೆಯ ವಾದ್ಯಗಳನ್ನು ಬಡಿದು ಭಯಂಕರ ಶಬ್ದ ಮಾಡಿದರು, ಕಿರಿಚಿದರು. ಅವರ ಕಿವಿಯ ಬಳಿಯೇ ಜೋರಾಗಿ ಅರಿಸಿದರು. ಅವರ ದೇಹದ ಮೇಲೆಲ್ಲ ಕುಣಿದು ಕುಪ್ಪಳಿಸಿದರು ಪ್ರಭು. ಆ ಎಲ್ಲ ಭಾರಿ ಶಬ್ದಗಳನ್ನು ಮೀರಿಸುವಷ್ಟು ಅವರ ಗೊರಕೆ ಪ್ರಬಲವಾಗಿತ್ತು. ನಾವು ಮಾಡಿದ ಸದ್ದು ಗದ್ದಲ ಇರುವೆ ಕಚ್ಚಿದಷ್ಟು ಅವರ ಮೇಲೆ ಪರಿಣಾಮ ಉಂಟು ಮಾಡಲಿಲ್ಲ ಪ್ರಭು. ಈ ಕುಂಭಕರ್ಣನಿಗೆ ಎಂತಹ ನಿದ್ರೆ ದೌರ್ಬಲ್ಯ! ಇದೇನು ಬ್ರಹ್ಮನ ವರವೋ ಶಾಪವೋ? ಶತ್ರುಗಳು ಲಂಕೆಯತ್ತ ಧಾವಿಸುತ್ತಿರುವಾಗ ಇವನು ಹೀಗೆ ಗಾಢ ನಿದ್ರೆಯಲ್ಲಿದ್ದರೆ ಹೇಗೆ? ಶತ್ರುಗಳನ್ನು ತಡೆದು ಹೊಡೆದೋಡಿಸಬಲ್ಲ ಶಕ್ತಿ ಇರುವುದು ಅವನೊಬ್ಬನಿಗೆ ಮಾತ್ರ. ಈಗ ಅವನ ಅಗತ್ಯ ಲಂಕೆಗಿದೆ. ಪ್ರಹಸ್ತ, ಹೇಗಾದರೂ ತೀವ್ರವಾಗಿ ಪ್ರಯತ್ನಿಸಿ ಅವನನ್ನು ಎಚ್ಚರಿಸಲೇಬೇಕು. ಪ್ರಭು, ತಪ್ಪು ತಿಳಿಯಬೇಡಿ. ಈಗ ಕುಂಭಕರ್ಣನನ್ನು ಎಚ್ಚರಿಸುತ್ತಾ ಕಾಲಹರಣ ಮಾಡುವುದಕ್ಕಿಂತ ಶತ್ರುಗಳು ಲಂಕೆಯನ್ನು ಪ್ರವೇಶಿಸುವುದನ್ನು ತಡೆಯುವುದು ಬಹಳ ಮುಖ್ಯವಾಗಿದೆ. ಆ ಮುಖ್ಯ ಕಾರ್ಯವನ್ನು ಮಾಡಲು ಕುಂಭಕರ್ಣನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಹೇಳುತ್ತಿರುವುದು ಅವನನ್ನು ಎಚ್ಚರಿಸಿ ಎಂದು. ಪ್ರಭು, ಶತ್ರುಗಳು ಸಮುದ್ರವನ್ನು ದಾಟಿ ಲಂಕೆಯ ನೆಲದ ಮೇಲೆ ಕಾಲಿಟ್ಟಾಯಿತು ಪ್ರಭು. ಪ್ರಹಸ್ತ, ಏನು ಹೇಳುತ್ತಿರುವೆ? ಕಣ್ಣಾರೆ ಕಂಡ ಸತ್ಯವನ್ನು ಹೇಳುತ್ತಿದ್ದೇನೆ ಪ್ರಭು. ವಾನರ ಸೈನ್ಯ ಸಾಗರಕ್ಕೆ ಸೇತುವೆ ಕಟ್ಟಿಯೇ ಬಿಟ್ಟಿತು. ವಾನರ ಸೈನ್ಯದೊಡನೆ ರಾಮ ಲಕ್ಷ್ಮಣರು ಲಂಕೆಯ ಮಹಾದ್ವಾರಕ್ಕೆ ಬಂದೇ ಬಿಟ್ಟರು. ಏನು ಬಂದೇ ಬಿಟ್ಟರೆ? ಅವರೊಡನೆ ಸುಗ್ರೀವ, ಅಂಗದ ಮೊದಲಾದ ವಾನರ ವೀರರು ಬಂದಿದ್ದಾರೆ ಪ್ರಭು. ಏನು? ನಾನು ಅಸಂಭವ ಎಂದುಕೊಂಡಿದ್ದು ಸಂಭವಿಸಿಯೇ ಬಿಟ್ಟಿದೆ. ವಾನರರ ಹುಚ್ಚು ಪ್ರಯತ್ನ ಲಂಕೆಯವರೆಗೂ ಸೇತುವೆ ಕಟ್ಟುವುದರಲ್ಲಿ ಸಫಲವಾಗುತ್ತದೆಂದು ನಾನು ಭಾವಿಸಿರಲಿಲ್ಲ. ನಂಬಲಾಗದ್ದನ್ನು ನಂಬಲೇಬೇಕಾಗಿದೆ ಪ್ರಭು. ಇನ್ನು ಉದಾಸೀನ ಮಾಡುವಂತಿಲ್ಲ. ಯೋಚಿಸಲೇಬೇಕು. ರಾಮಚಂದ್ರ, ಅಂತೂ ನಮ್ಮ ವಾನರ ಸೈನ್ಯ ಲಂಕೆಯನ್ನು ತಲುಪಿದ್ದಾಯಿತು. ಇನ್ನು ಆ ರಕ್ಕಸ ರಾವಣನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಬಿಡುಗಡೆಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ. ನಿನ್ನ ಮಾರ್ಗದರ್ಶನದಂತೆ ಮುನ್ನಡೆಯಲು ನಮ್ಮ ಸಕಲ ವಾನರ ಸೈನ್ಯ ಸದ್ದಾಗಿದೆ. ಸುಗ್ರೀವ ಮಿತ್ರ, ನಿನ್ನ ಸ್ನೇಹ, ನಿನ್ನ ಕಡೆಯ ವೀರರ ಕರ್ತವ್ಯ ನಿಷ್ಠೆ, ಸಮುದ್ರ ರಾಜನ ಅನುಗ್ರಹ, ಸಮಸ್ತ ವಾನರರ ದಣಿವರಿಯದ ಶ್ರಮದಿಂದ ನಾವು ಸಾಗರವನ್ನು ದಾಟಿ ಲಂಕೆಯನ್ನು ಯಶಸ್ವಿಯಾಗಿ ಸೇರಿದ್ದೇವೆ. ಈ ಯಶಸ್ಸು ನನ್ನ ಸೀತೆಯ ಬಿಡುಗಡೆ ಆಗುವವರೆಗೂ ಮುಂದುವರಿಯಬೇಕಾಗಿದೆ. ಅನೀತಿ ಅಧರ್ಮದ ಪ್ರತಿರೂಪವಾದ ರಾವಣ ಶರಣಾಗತನಾಗಿ ನನ್ನ ಸೀತೆಯನ್ನು ತಂದೊಪ್ಪಿಸುವ ಯಾವ ಸೂಚನೆಗಳು ಕಂಡುಬರುತ್ತಿಲ್ಲ. ಆದ್ದರಿಂದ ಈ ಯುದ್ಧ ಅನಿವಾರ್ಯವೆಂದೇ ಅನಿಸುತ್ತಿದೆ. ಯುದ್ಧ ಅನಿವಾರ್ಯವೆಂದು ಯಾವಾಗಲೂ ನಿರ್ಧಾರವಾದ ಸಂಗತಿ ಸಹೋದರ. ಹಾಗೆಯೇ ಆ ದುಷ್ಟ ರಾವಣನ ಸಂಹಾರವೂ ಅನಿವಾರ್ಯ. ಈಗ ನಾವು ಏನು ಮಾಡಬೇಕೆಂದು ನೀನೇ ಆದೇಶ ನೀಡು. ಆಗಲಿ. ನಾವು ನಮ್ಮ ಅಪಾರ ಸೈನ್ಯವನ್ನು 4 ವಿಭಾಗಗಳನ್ನಾಗಿ ಮಾಡಿ ವ್ಯೂಹ ರಚನೆ ಮಾಡಬೇಕು. ನಾವು ಒಂದೊಂದು ವಿಭಾಗಗಳ ಮುಂಚೂಣಿಯಲ್ಲಿ ನಿಲ್ಲಬೇಕು. ಶೀತಲ ಜಲ, ಕಂದಮೂಲ, ಫಲಗಳಿರುವ ಅರಣ್ಯದಲ್ಲಿ ನಮ್ಮ ಬಿಡಾರಗಳನ್ನು ಸ್ಥಾಪಿಸಬೇಕು. ಈ ಯುದ್ಧ ಸಾಕಷ್ಟು ವಿನಾಶದಲ್ಲೇ ಅಂತ್ಯವಾಗುವ ಸೂಚನೆಗಳು ಕಂಡುಬರುತ್ತಿವೆ. ಮಹಾಪ್ರಭು, ನೀವು ಅನುಮತಿ ನೀಡಿದರೆ ನಾವು ಈ ಕ್ಷಣವೇ ನುಗ್ಗಿ ಹೋಗಿ ಲಂಕೆಯ ಮಹಾದ್ವಾರಗಳನ್ನು ಧ್ವಂಸಗೊಳಿಸುತ್ತೇವೆ. ಆ ದುಷ್ಟ ರಾವಣ ಯಾವ ಅರಮನೆಯಲ್ಲಿ ಅಡಗಿರಲಿ, ಅವನನ್ನು ಈ ನನ್ನ ಬಾಲದಿಂದ
ಸುತ್ತಿ ಬಿಗಿದೆತ್ತುಕೊಂಡು ಬಂದು ನಿನ್ನ ಪಾದದಡಿ ಹಾಕುತ್ತೇನೆ. ಭಲೆ ಅಂಗದ, ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ. ಆದರೆ ಅವಸರ ಪಡುವುದು ಬೇಡ. ಆಲೋಚಿಸಿ ಕಾರ್ಯತತ್ಪರರಾಗೋಣ. ಚಿಂತಿಸಬೇಡ. ನಿನಗೂ ನಿನ್ನ ಪರಾಕ್ರಮ ಪ್ರದರ್ಶನಕ್ಕೆ ಅವಕಾಶಗಳು ಒದಗಿ ಬರುತ್ತವೆ. ಸೀತೆ, ನಾನು ನಿನಗೆ ಕೊಟ್ಟ ಮಾತಿನಂತೆ ನಿನಗೆ ಸಂತೋಷದ ವಿಷಯವನ್ನು ತಿಳಿಸಲು ಓಡಿ ಬಂದೆ. ಸಂತೋಷದ ವಿಷಯವೇ? ಅಂದರೆ ನನ್ನ ಸ್ವಾಮಿ ಲಂಕೆಗೆ ಬಂದಾಯಿತೆ? ಹೌದು ಸೀತೆ, ಹೌದು. ನಿನ್ನ ಸ್ವಾಮಿ ಅಪಾರವಾದ ವಾನರ ಸೇನೆಯೊಂದಿಗೆ ಲಂಕೆಯ ತೀರವನ್ನು ಸೇರಿದ್ದಾಯಿತು. ಇದೀಗ ತಾನೇ ನನಗೆ ಆ ವಿಷಯ ತಿಳಿಯಿತು. ಆಹಾ, ಎಂಥ ಆನಂದದಾಯಕವಾದ ವಿಚಾರವನ್ನು ಹೇಳಿದೆ. ನನ್ನ ಸ್ವಾಮಿ ಈ ಲಂಕೆಯ ನೆಲದ ಮೇಲೆ ಪಾದಸ್ಪರ್ಶ ಮಾಡಿದ ಕ್ಷಣದಲ್ಲೇ ನನ್ನ ನೋವು ಕೊನೆಯಾಗುವುದೆಂದು ಖಚಿತವಾಯಿತು. ಪತಿ ವಿಯೋಗದ ಸಂಕಟದಿಂದ ಮುಕ್ತಳಾಗುವ ಶುಭ ಸಮಾಚಾರವನ್ನು ತಂದ ನಿನಗೆ ಎಷ್ಟು ಅಭಿನಂದಿಸಿದರೂ ಕಡಿಮೆಯೇ. ನನಗೆ ನಿನ್ನ ಅಭಿನಂದನೆಗಿಂತ ನಿನ್ನ ಆನಂದವೇ ಮುಖ್ಯ. ನಿನ್ನ ಪತಿಯೊಡನೆ ನಿನ್ನ ಸಮಾಗಮವಾಗುವುದು ನಿಸ್ಸಂದೇಹವಾಗಿ ನಿರ್ಧಾರವಾದಂತಾಯಿತು. ಹೌದು ತ್ರಿಜಟೆ, ಆ ನಿರೀಕ್ಷೆಯಲ್ಲಿ ಮನಸ್ಸು ತವಕಗೊಳ್ಳುತ್ತಿದೆ. ಆದರೆ ಯುದ್ಧ ನಡೆಯುವುದೋ ಅಥವಾ ಸಂಧಾನದ ಪ್ರಯತ್ನವೇನಾದರೂ ನಡೆಯುವುದೋ ಎಂದು ನನಗೆ ತಿಳಿದಿಲ್ಲ. ಅದು ಆ ರಾವಣನ ನಿರ್ಧಾರವನ್ನು ಅವಲಂಬಿಸಿರುವುದು. ಈಗಲೂ ತನ್ನ ತಪ್ಪನ್ನು ಅರಿತುಕೊಂಡು ವಿವೇಕದಿಂದ ವರ್ತಿಸಿದರೆ ಅದು ಅವನಿಗೂ ಕ್ಷೇಮ, ಲಂಕೆಗೂ ಕ್ಷೇಮ. ಹಾಗೆ ಆಗಲಿ ಎಂದು ಹಾರೈಸೋಣ ಸೀತೆ. ಯಾವುದಾದರೂ ಒಂದು ನಿರ್ಧಾರ ಆಗುವುದು ಸತ್ಯ. ಏನಾಗುವುದು ಎಂದು ತಿಳಿಯಬೇಕಾದರೆ ನಾನು ಅಲ್ಲಿರಬೇಕು. ನಾನಿನ್ನು ಹೊರಡುತ್ತೇನೆ. ಏನಾಗುವುದು ಎಂದು ಹೇಳಲು ಆಗಾಗ ಬರುತ್ತೇನೆ. ಹೋಗಿ ಬಾ ತ್ರಿಜಟೆ, ನಿನಗೆ ಮಂಗಳವಾಗಲಿ. ಭಲೆ ಅಂಗದ, ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ. ಆದರೆ ಅವಸರ ಪಡುವುದು ಬೇಡ. ಆಲೋಚಿಸಿ ಕಾರ್ಯತತ್ಪರರಾಗೋಣ. ಚಿಂತಿಸಬೇಡ. ನಿನಗೂ ನಿನ್ನ ಪರಾಕ್ರಮ ಪ್ರದರ್ಶನಕ್ಕೆ ಅವಕಾಶಗಳು ಒದಗಿ ಬರುತ್ತವೆ. ಅದು ನನ್ನ ಭಾಗ್ಯ ಮಹಾಪ್ರಭು. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ. ರಾಮಚಂದ್ರ, ಅಂಗದ ಮಾತ್ರನಲ್ಲ, ನಮ್ಮ ಸಕಲ ವಾನರ ಸೈನ್ಯವು ದುಷ್ಟ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸಲು ತುದಿಗಾಲ ಮೇಲೆ ನಿಂತಿದೆ. ನಿನ್ನ ಆಜ್ಞೆಗಾಯಿಗೆ ಕಾಯುತ್ತಿದ್ದಾರೆ. ಹೌದು ಸಹೋದರ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ದುಷ್ಟ ರಾವಣನ ದರ್ಪವನ್ನು ಅಡಗಿಸಿ ಅತ್ತಿಗೆಯನ್ನು ಬಿಡುಗಡೆಗೊಳಿಸಬೇಕೆಂದು ನಮ್ಮೆಲ್ಲರ ಆಶಯವೂ ಆಗಿದೆ. ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮೆಲ್ಲರ ಉತ್ಸಾಹವನ್ನು ಕಂಡು ನನ್ನಲ್ಲೂ ಉತ್ಸಾಹ ಮೂಡುತ್ತಿದೆ. ಬೇಗನೆ ಲಂಕೆಯನ್ನು ಆಕ್ರಮಿಸೋಣ. ಅದಕ್ಕೆ ಸೂಕ್ತ ಸಮಯವನ್ನು ನಿರ್ಧರಿಸಬೇಕು. ಹನುಮಂತ ಪ್ರಭು, ನಿನ್ನ ಅಭಿಪ್ರಾಯವೇನು? ನಿಮ್ಮ ನಿರ್ಧಾರವೇ ನಮ್ಮೆಲ್ಲರ ನಿರ್ಧಾರ. ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಧರ್ಮ ನೀತಿಗಳಿಗೆ ಅಪಚಾರ ಮಾಡಿರುವ ಆ ರಾಕ್ಷಸ ರಾವಣನ ಸಂಹಾರದಲ್ಲಿ ನಾವೆಲ್ಲರೂ ಸರ್ವಶಕ್ತಿಯನ್ನು ವಿನಿಯೋಗಿಸಿ ಪಾಲ್ಗೊಳ್ಳುತ್ತೇವೆ. ಹನುಮಂತನ ಮಾತು ಸರಿಯಾಗಿಯೇ ಇದೆ ರಾಮಚಂದ್ರ. ದುಷ್ಟ ಸಂಹಾರ, ಸೀತಾಮಾತೆಯ ರಕ್ಷಣೆ, ಈ ಕರ್ತವ್ಯ ಪಾಲನೆಗೆ ಶೀಘ್ರವಾಗಿ ಕಾರ್ಯತತ್ಪರರಾಗಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ವಿಭೀಷಣ, ನಿನ್ನ ಅಭಿಪ್ರಾಯವೇನು? ಪ್ರಭು ರಾಮಚಂದ್ರ, ಯುದ್ಧ ಅನಿವಾರ್ಯವೆಂದು ನನಗೂ ಅರ್ಥವಾಗಿದೆ. ಆದರೂ ಸಂಧಾನದ ಒಂದು ಕಡೆಯ ಪ್ರಯತ್ನ ಮಾಡುವುದು ಒಳ್ಳೆಯದು ಎಂದು ನನ್ನ ಸಲಹೆ. ವಿಭೀಷಣ,
ನೀನು ರಾಜನೀತಿಯನ್ನು ನೆನಪು ಮಾಡಿಕೊಳ್ಳುತ್ತಿರುವೆ. ಆಗಲಿ, ನಾವು ಸೂಕ್ತ ವ್ಯಕ್ತಿಯೊಂದಿಗೆ ಸಂದೇಶವನ್ನು ಕಳಿಸೋಣ. ಮನ್ನಿಸಬೇಕು ಪ್ರಭು. ಶುಕಾಸರ ಲಂಕೆಗೆ ಬಂದರೂ ತನ್ನನ್ನು ಬಿಡುಗಡೆಗೊಳಿಸಲಿಲ್ಲವೆಂದು ಅನ್ನಾಹಾರಗಳನ್ನು ತ್ಯಜಿಸಿದ್ದಾನೆ. ನಾನು ಅವನನ್ನು ಮರೆತಿದ್ದೆ. ಅವನನ್ನು ಕೂಡಲೇ ಬಿಡುಗಡೆಗೊಳಿಸಿ ಸುರಕ್ಷಿತವಾಗಿ ಅವನು ಲಂಕೆಗೆ ಹಿಂದಿರುಗಲಿ. ತಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು. ಮತ್ತೆಂದು ಗೂಢಾಚಾರಿಕೆ ಅಂತ ದುಸ್ಸಾಹಸಕ್ಕೆ ಕೈ ಹಾಕದಂತೆ ಎಚ್ಚರಿಕೆಯನ್ನು ನೀಡಿ ಕಳುಹಿಸು. ಆಗಲಿ ಪ್ರಭು. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿನೆಯೋ ಇರದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿನೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀವಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ಮೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ಲಂಕೇಶ್ವರನಿಗೆ ಪ್ರಣಾಮಗಳು. ಶುಕಾಸುರ, ನೀನೇ ಏನು ಬಹಳ ನೊಂದು ಬೆಂದಿರುವಂತೆ ಕಾಣುತ್ತಿದೆ. ಎಂದೋ ಬರಬೇಕಾದವನು ಎಂದು ಬಂದಿರಬೇಯಲ್ಲ. ಆ ಕಪಿಗಳು ನಿನ್ನನ್ನು ತುಂಬಾ ಹಿಂಸಿಸಿದರೆ ಎಲ್ಲವನ್ನು ವಿವರವಾಗಿ ಹೇಳು. ಮಹಾಪ್ರಭು, ನಿಮ್ಮ ಆದೇಶದಂತೆ ನಾನು ಸಮುದ್ರ ತೀರಕ್ಕೆ ಹೋದೆ. ಅಲ್ಲಿ ಸುಗ್ರೀವನನ್ನು ಕಂಡು ನಿಮ್ಮ ಸಂದೇಶವನ್ನು ತಿಳಿಸುವ ಮುನ್ನ ನಿಮ್ಮ ಸಹೋದರ ವಿಭೀಷಣ ನನ್ನನ್ನು ಗುರುತು ಹಿಡಿದು ಆ ವಾನರರಿಗೆ ಒಪ್ಪಿಸಿಬಿಟ್ಟರು. ತುಂಬ ಕ್ರೂರಿಗಳು, ಕೋಪಿಷ್ಠರಾದ ಆ ವಾನರರು ನನಗೆ ಸಾಕಷ್ಟು ಹಿಂಸೆ ನೀಡಿದರು. ಅವರ ಕೈಗೆ ಸಿಕ್ಕಿದ ನಾನು ಬಹಳ ಕಷ್ಟಪಟ್ಟೆ ಪ್ರಭು, ಬಹಳ ಕಷ್ಟಪಟ್ಟೆ. ದೂತನೆಂದು ನೀನು ಹೇಳಲಿಲ್ಲವೇ? ಹೇಳಿದೆ ಪ್ರಭು, ಎಷ್ಟು ಹೇಳಿದರೂ ಕೇಳದೆ ನೀನು ಶತ್ರು ಪಕ್ಷದವನೆಂದು ನನಗೆ ಸಾಕಷ್ಟು ತಿಳಿಸಿಬಿಟ್ಟರು. ದೂತನಿಗೆ ಹಿಂಸೆ ಮಾಡಿದ ಆ ದುಷ್ಟ ವಾನರರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಮುಂದೇನಾಯ್ತೆಂದು ಹೇಳು. ಹೇಳುತ್ತೇನೆ ಪ್ರಭು. ಆ ರಾಮನು ನನಗೆ ಅಭಯ ನೀಡಿ ಶಿಕ್ಷೆಯಿಂದ ನನ್ನನ್ನು ತಪ್ಪಿಸಿದರು. ನಾನು ತಂದಿರುವ ಸಂದೇಶವನ್ನು ಅವರಿಗೆ ತಿಳಿಸಿದಾಗ ಏನಾಯಿತು ಗೊತ್ತೇ? ಆ ನಿನ್ನ ಪ್ರಭು ರಾವಣನ ಸಂದೇಶವೇನೆಂದು ಹೇಳು. ಖಂಡಿತವಾಗಿಯೂ ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ಮಾತ್ರ ಆ ಸಂದೇಶವನ್ನು ತಿಳಿಸಬೇಕು. ಶುಕಾಸುರ, ಸಂಚು ಮಾಡಲು ಬಂದಿಲ್ಲವೆಂದು ಹೇಳುತ್ತಿರುವ ನೀನು ಸುಗ್ರೀವನನ್ನೇ ಏಕೆ ಏಕಾಂತದಲ್ಲಿ ಕಾಣಬೇಕು? ಇದರಲ್ಲೇ ಏನೋ ಕುತಂತ್ರ ಅಡಗಿದೆ ಎಂದು ಅರ್ಥವಾಗುವುದಿಲ್ಲವೇ?
ಇವನ ಯಾವ ತಂತ್ರ ಕುತಂತ್ರಗಳಿಗೂ ನಾನು ಮಣಿಯುವುದಿಲ್ಲ. ಸುಖಾಸುರ, ನಿನ್ನ ಸಂದೇಶವೇನೆಂದು ಎಲ್ಲರೆದುರಿಗೆ ಹೇಳು. ತಿಳಿಸುತ್ತೇನೆ ಪ್ರಭು, ಏನು ಹೇಳಬೇಕೆಂದು ಹೇಳಿ. ಲೇ ಸುಖಾಸುರ, ನೀನು ಲಂಕೆಗೆ ಹೋಗಿ ನಿನ್ನ ಪ್ರಭು ರಾವಣನಿಗೆ ಹೀಗೆ ತಿಳಿಸು. ಎಲೈ ಲಂಕಾಧಿಪತಿ ರಾವಣ, ವಾನರ ಮಹಾ ಸೈನ್ಯದೊಂದಿಗೆ ನಾನು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತೇನೆ. ಪುತ್ರ ಮಿತ್ರ ಬಂಧು ಸಹಿತವಾಗಿ ನಿನ್ನನ್ನು ಸಂಹರಿಸುತ್ತೇನೆ. ದೇವೇಂದ್ರ ಸಹಿತವಾಗಿ ಸಕಲ ದೇವತೆಗಳೆಲ್ಲ ಮೊರೆ ಹೊಕ್ಕರು, ಆಕಾಶಕ್ಕೆ ಹಾರಿದರು, ಪಾತಾಳಕ್ಕೆ ಹೊಕ್ಕರು. ಶ್ರೀರಾಮನಿಂದ ನಿನ್ನನ್ನು ಯಾರೂ ರಕ್ಷಿಸಲಾರರು. ಅವರಿಗೆ ಅಂತ್ಯಕಾಲ ಸಮೀಪಿಸಿದೆ. ಅದಕ್ಕೆ ರಾವಣನ ಸಂದೇಶಕ್ಕೆ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇರಲಿ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಸಹೋದರ, ಲಂಕೆಯನ್ನು ಕೋಟೆಯ ದ್ವಾರದ ಹೊರಗಿನಿಂದ ನೋಡಿದ್ದಾಯಿತು. ಎತ್ತರದ ಪ್ರದೇಶದಲ್ಲಿ ನಿಂತು ಪರಿಶೀಲಿಸಿದ್ದೂ ಆಯಿತು. ಲಕ್ಷ್ಮಣ, ಆ ವಿಶ್ವಕರ್ಮ ಆಕಾಶದಲ್ಲಿ ನಿರ್ಮಿಸಿದಂತೆ ಈ ಲಂಕಾ ನಗರ ಔನ್ನತ್ಯದಿಂದ ಮೆರೆಯುತ್ತಿದೆ. ಇದರ ಹಿರಿಮೆ ಮತ್ತು ಸೌಂದರ್ಯ ಕಣ್ಣುಗಳನ್ನು ಕುಕ್ಕುವಂತಿದೆ. ಹೌದು ಸಹೋದರ, ಈ ಲಂಕೆಯು ಸುಂದರವಾಗಿದೆ, ಆಕರ್ಷಕವಾಗಿದೆ. ಆದರೆ ರಾವಣನಂತಹ ದುರುಳ ರಾಕ್ಷಸನಿಂದ ಇದು ಭಯಂಕರವಾಗಿ ದುರ್ಗಮವಾಗಿ ಕಾಣುತ್ತಿದೆ. ಸಹೋದರ, ನಾವು ಯುದ್ಧಾರಂಭವನ್ನು ಚೆನ್ನಾಗಿ ಯೋಚಿಸಿ ಮಾಡಬೇಕಾಗಿದೆ. ಹೌದು ರಾಮಚಂದ್ರ, ಆ ಯೋಜನೆಯನ್ನು ನೀನೇ ರೂಪಿಸಬೇಕು. ಈ ನಮ್ಮ ವಾನರ ಸೈನ್ಯ ಎಲ್ಲಿ ಎಲ್ಲಿ ನಿಂತು ಹೇಗೆ ಹೇಗೆ ಯುದ್ಧ ಮಾಡಬೇಕು ಎಂಬುದನ್ನು ನೀನೇ ನಿರ್ದೇಶನ ಮಾಡಬೇಕು. ಆಗಲಿ, ಯುದ್ಧ ಸಾಗಿದಂತೆ ಸಮಯೋಚಿತವಾದ ಸೂಚನೆಗಳನ್ನು ನಾನೇ ನೀಡುತ್ತೇನೆ. ಈಗ ನೀವು ಹೋರಾಟದ ಯೋಜನೆಯನ್ನು ಈ ರೀತಿ ರೂಪಿಸಿ. ಪ್ರಭು, ವೀರದ, ಕಬಂಧ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿದ ಶ್ರೀರಾಮನೇ ಆ ಸುಗ್ರೀವನ ಜೊತೆ ಬಂದಿದ್ದಾನೆ ಪ್ರಭು. ಗೊತ್ತಿರುವ ವಿಷಯವನ್ನೇ ಮತ್ತೆ ಮತ್ತೆ ಹೇಳಬೇಡ. ಗೊತ್ತಿಲ್ಲದಿರುವ ವಿಷಯವೇನಾದರೂ ಇದ್ದರೆ ಅದನ್ನು ಹೇಳು. ಪ್ರಭು, ಅವರೆಲ್ಲರೂ ಸೇರಿ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ್ದಾರೆ. ಅದರ ಮೂಲಕ ಸಾಗಿ ಬಂದು ಈಗ ಲಂಕೆಯನ್ನು ತಲುಪಿದ್ದಾರೆ. ಅಪಾರವಾದ ವಾನರ ಸೈನ್ಯವು ಸಮುದ್ರ ತೀರವನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಪ್ರಭು. ಶುಕಾಸುರ, ಆ ವಿಷಯವೂ ನಮಗೆ ತಿಳಿದಿದೆ. ಪ್ರಭು, ಆದರೆ ಅದು... ಶುಕಾಸುರ, ಅದೇನೆಂದು ಹೇಳು. ನಿನ್ನ ಮನಸ್ಸಿನಲ್ಲಿರುವುದನ್ನು ಹಿಂಜರಿಯದೆ ಹೇಳು. ಪ್ರಭು, ದೇವತೆಗಳಿಗೂ ದಾನವರಿಗೂ ಸಂಧಿಯಾಗಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ರಾಕ್ಷಸರಿಗೂ ವಾನರರಿಗೂ ಸಂಧಿಯಾಗುವುದು ಸಾಧ್ಯವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವರು ಲಂಕೆಯ ಮೇಲೆ ಆಕ್ರಮಣ ಮಾಡುವುದರೊಳಗಾಗಿ ಸಂಧಿಯೋ ಯುದ್ಧವೋ ಎರಡರಲ್ಲಿ ಒಂದನ್ನು ನಿರ್ಧಾರ ಮಾಡುವುದು ಒಳ್ಳೆಯದೆಂದೇ ನನ್ನ ಭಾವನೆ ಪ್ರಭು. ನಿರ್ಧಾರ? ಯಾವ ನಿರ್ಧಾರ? ಮೊದಲನೆಯದು ಸೀತೆಯನ್ನು ಆ ರಾಮನಿಗೆ ಒಪ್ಪಿಸುವುದು. ಸಾಧ್ಯವಿಲ್ಲ. ಹಾಗಾದರೆ ನಾವು ಯುದ್ಧಕ್ಕೆ ಸಿದ್ಧರಾಗಬೇಕು. ಸಿದ್ಧನಾಗುತ್ತೇನೆ, ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಎದುರಿಗೆ ನಿಂತರು. ಸಮಸ್ತ ಲೋಕಗಳೇ ಹೆದರಿಸಿದರು. ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ. ನನ್ನ ಬಾಣಗಳಿಂದ ಉಲ್ಕೆಗಳು ಆನೆಗಳನ್ನು ಸುಟ್ಟು ಹಾಕುವಂತೆ ಆ ರಾಮನನ್ನು ಭಸ್ಮ ಮಾಡಿಬಿಡುತ್ತೇನೆ. ರಕ್ತ ಸಿಕ್ತವಾದ ಅವನ ದೇಹ ಧರೆಗುರುಳುವುದನ್ನು ನೋಡಬೇಕೆಂಬ ತವಕ ಉಂಟಾಗುತ್ತಿದೆ. ಸೂರ್ಯನು ಉದಯಿಸಿದ ಕೂಡಲೇ ಸಮಸ್ತ ನಕ್ಷತ್ರಗಳ ಪ್ರಭೆಯನ್ನು ನುಂಗಿ ಬಿಡುವಂತೆ ನನ್ನ ಪರಾಕ್ರಮದಿಂದ ಆ ರಾಮನ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತೇನೆ. ತಿಳಿದ ಶುಕಾಸುರ? ತಿಳಿಯಿತು ಪ್ರಭು, ತಿಳಿಯಿತು. ಆದರೆ ಏನು ಆದರೆ? ಅದೇನೆಂದು ಹೇಳು. ಪ್ರಭು, ಯುದ್ಧವನ್ನು ಆರಂಭಿಸುವ ಮೊದಲು ಶತ್ರುಗಳ ಬಲಾಬಲಗಳನ್ನು ಪರಿಚಯ ಮಾಡಿಕೊಳ್ಳುವುದು ಒಳ್ಳೆಯದು. ಆ ವಿವರ ನಿಮಗೆ ತಿಳಿದಿಲ್ಲವೆನಿಸುತ್ತದೆ. ತಿಳಿದಿದೆ, ಚೆನ್ನಾಗಿ ತಿಳಿದಿದೆ.
ಆದರೆ ನನ್ನ ಬಗ್ಗೆ ಆಗಲಿ ನನ್ನ ಬಲದ ಬಗ್ಗೆ ಆಗಲಿ ಅವನಿಗೆ ತಿಳಿದಿಲ್ಲ ಅಷ್ಟೇ. ಆ ರಾಮನಿಗೆ ನನ್ನ ವೇಗವಾಗಲಿ ನನ್ನ ಬಲವಾಗಲಿ ತಿಳಿದಿಲ್ಲ. ಆದ್ದರಿಂದ ನನ್ನ ಮೇಲೆ ಯುದ್ಧ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಆದರೂ ಪ್ರಭು, ಆ ರಾಮನ ಬಲ... ಸಾಕು ಸಾಕು ಶುಕಾಸುರ. ಶತ್ರುವಿನ ಬಲವನ್ನು ಪ್ರಶಂಸೆ ಮಾಡುತ್ತಾ ನನ್ನ ತಾಳ್ಮೆಯನ್ನು ಕೆಣಕಬೇಡ. ನನ್ನ ಬತ್ತಳಿಕೆಯಲ್ಲಿರುವುದು ಬರಿಯ ಬಾಣಗಳಲ್ಲ, ಭಯಂಕರ ವಿಷ ಸರ್ಪಗಳೆಂದು ಅವನಿಗೆ ತಿಳಿದಿಲ್ಲ. ರಣರಂಗದಲ್ಲಿ ಅದರ ಪರಿಚಯವಾಗುತ್ತದೆ. ಹಾಗೆಯೇ ಆ ರಾಮನ ಬಾಣದ ಪರಿಚಯವು ನಿಮಗಾಗುವುದಲ್ಲವೇ ಪ್ರಭು? ಶುಕಾಸುರ, ನನ್ನನ್ನು ಅವನಿಗೆ ಹೋಲಿಸಬೇಡ. ಅವನೆಲ್ಲಿ ನಾನೆಲ್ಲಿ? ನನ್ನಂತೆಯೇ ಅವನು ಎಷ್ಟು ಯುದ್ಧಗಳನ್ನು ಮಾಡಿದ್ದಾನೆ, ಎಷ್ಟು ಜನರನ್ನು ಪರಾಭವಗೊಳಿಸಿದ್ದಾನೆ. ನನ್ನ ಪರಾಕ್ರಮವೇನೆಂದು ಅವನಿಗಿನ್ನೂ ತಿಳಿದಿಲ್ಲ. ಶುಕಾಸುರ, ನನ್ನ ಧನಸ್ಸು ವೀಣೆಯಂತೆ. ನಾನದನ್ನು ನನ್ನ ಬಾಣಗಳಿಂದ ನುಡಿಸುತ್ತೇನೆ. ಶತ್ರುಗಳ ಆರ್ತನಾದವೇ ಅದರ ಧ್ವನಿ. ನಾನು ವೀಣಾವಾದನವನ್ನು ಮುಗಿಸುವುದರೊಳಗೆ ಶತ್ರು ಸೈನ್ಯ ರಣರಂಗದಲ್ಲಿ ನಿಸ್ತೇಜವಾಗಿ ಮಲಗಿರುತ್ತದೆ. ಆಗಲಿ, ಯುದ್ಧ ಸಾಗಿದಂತೆ ಸಮಯೋಚಿತವಾದ ಸೂಚನೆಗಳನ್ನು ನಾನೇ ನೀಡುತ್ತೇನೆ. ಈಗ ನೀವು ಹೋರಾಟದ ಯೋಜನೆಯನ್ನು ಈ ರೀತಿ ರೂಪಿಸಿ. ಯಾವ ರೀತಿ ರಾಮಚಂದ್ರ? ವಿಶಾಲವಾಗಿರುವ ನಮ್ಮ ಸೇನಾ ಸಮೂಹದಲ್ಲಿ ದುರ್ಜಯನು, ಮಹಾಪರಾಕ್ರಮಿಯೂ ಆದ ಅಂಗದ ತನ್ನ ಸೈನ್ಯದೊಡನೆ ಹಾಗೂ ನೀಲನೊಡನೆ ವ್ಯೂಹದ ಹೃದಯ ಸ್ಥಾನದಲ್ಲಿ ನಿಲ್ಲಲಿ. ವಾನರ ವೀರ ಋಷಭ ತನ್ನ ಸೈನ್ಯದೊಡನೆ ದಕ್ಷಿಣ ಪಕ್ಕದಲ್ಲಿ ನಿಲ್ಲಲಿ. ರಾಮಚಂದ್ರನ ನಿರ್ಧಾರ ಸರಿಯಾಗಿಯೇ ಇದೆ. ವಾನರ ವೀರರ ಬಲಾಬಲಗಳನ್ನು ಅರಿತು ಅವರಿಗೆ ಸೂಕ್ತ ಸ್ಥಾನದಲ್ಲಿ ಹೋರಾಡಲು ನಿಯೋಜಿಸುವುದು ಉಚಿತವಾಗಿದೆ. ಜಾಂಬವಂತ, ಶ್ರೀರಾಮಚಂದ್ರ ಪ್ರಭುವಿನ ಸೂಚನೆಯನ್ನು ಅನುಸರಿಸಿ ನಾವು ಯುದ್ಧ ಮಾಡಿದೆವೆಂದರೆ ನಮಗೆ ವಿಜಯ ಪ್ರಾಪ್ತವಾದಂತೆಯೇ. ಅದರಲ್ಲಿ ಸಂದೇಹವೇ ಇಲ್ಲ. ರಾಮಚಂದ್ರ, ಉಳಿದ ವಾನರರ ಕರ್ತವ್ಯ ಬಗ್ಗೆ ದಯಮಾಡಿ ತಿಳಿಸಿ. ಮದಗಜದಷ್ಟೇ ಪರಾಕ್ರಮಿಯಾದ, ಅಸಮಾನ ವೇಗಶಾಲಿಯಾದ ಕಪಿಶ್ರೇಷ್ಠ ಗಂಧಮಾದನ ಸೈನ್ಯದ ಎಡಪಕ್ಕದಲ್ಲಿರಲಿ. ರಾಮಚಂದ್ರ, ಈ ಸೇನಾ ವ್ಯೂಹದಲ್ಲಿ ನೀನು ಯಾವ ಸ್ಥಾನದಲ್ಲಿ ನಿಲ್ಲುವೆ? ವಿಭೀಷಣ, ನಾನು ಲಕ್ಷ್ಮಣನೊಡನೆ ಈ ಸೈನ್ಯದ ತಲೆಯ ಭಾಗದಲ್ಲಿ ನಿಲ್ಲುತ್ತೇನೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಇವರೆಲ್ಲರೂ ವ್ಯೂಹದ ಉದರ ಭಾಗದಲ್ಲಿ ನಿಲ್ಲುತ್ತಾರೆ. ಜಾಂಬವಂತ, ಇದಕ್ಕೆ ನಿನ್ನ ಸಮ್ಮತಿ ಇದೆಯೇ? ಖಂಡಿತ ರಾಮಚಂದ್ರ. ನಿನ್ನ ಯುದ್ಧ ತಂತ್ರ ಸಮಯೋಚಿತವಾಗಿದೆ, ಅರ್ಹತಾನುಸಾರವಾಗಿದೆ. ರಾಮಚಂದ್ರ, ನನ್ನ ಸ್ಥಾನವೆಂದು ಹೇಳಲಿಲ್ಲ. ಮಹಾರಾಜ ಸುಗ್ರೀವ, ವರುಣ ಲೋಕದ ದಕ್ಷಿಣ ಭಾಗವನ್ನು ರಕ್ಷಿಸುವಂತೆ ನೀನು ವ್ಯೂಹದ ಕೆಳಭಾಗವನ್ನು ರಕ್ಷಿಸು. ಹಾಗೆ ಆಗಲಿ ರಾಮಚಂದ್ರ. ರಾಮಚಂದ್ರ, ನಿನ್ನ ಸೂಚನೆಯಂತೆಯೇ ನಡೆದುಕೊಳ್ಳುತ್ತೇನೆ. ನಿನ್ನ ನಾಯಕತ್ವದಲ್ಲಿ ನಮ್ಮ ಸೈನ್ಯ ಯಶಸ್ವಿಯಾಗಿ ಹೋರಾಡುವುದು ಗೆಲ್ಲುವುದು ಖಂಡಿತ. ಈ ನಮ್ಮ ಯುದ್ಧ ತಂತ್ರ ಬಲಾಬಲಗಳನ್ನು ಆ ರಾವಣನ ರಾಕ್ಷಸ ಸೈನ್ಯ ಎದುರಿಸಿ ನಿಲ್ಲಲಾರದು. ಬಹುಶಃ ಆ ರಾವಣನು ನೇರವಾಗಿ ಯುದ್ಧ ಮಾಡುವುದರ ಬದಲು ಪರೋಕ್ಷವಾಗಿ ಏನಾದರೂ ಉಪಾಯ ಮಾಡಿದರೂ ಮಾಡಬಹುದು. ಹೌದು ಸುಗ್ರೀವ ಮಹಾರಾಜ, ಈ ಉಪಾಯ ಮಾಡಲೆಂದೇ ಭೇದೋಪಾಯ ಮಾಡಲು ರಾವಣನು ಶುಕಾಸುರನನ್ನು ಕಳಿಸಿದ್ದು. ಅಂಥ ಉಪಾಯ ಮೂರ್ಖತನದ್ದು ಎಂದು ಶುಕಾಸುರ ಈಗಾಗಲೇ ಹೋಗಿ ಅವನಿಗೆ ಹೇಳಿರುತ್ತಾನೆ. ಅವನು ಶುಕಾಸುರನೊಡನೆ ಸೇರಿ ಇನ್ಯಾವ ತಂತ್ರ ಮಾಡುತ್ತಿರುವನೋ? ಯಾವ ತಂತ್ರವನ್ನಾದರೂ ಮಾಡಲಿ, ಅದು ನಿಷ್ಫಲವಾಗುವುದೆಂದು ಅವನಿಗೆ ಗೊತ್ತಾಗುತ್ತದೆ. ಗೆಳತಿಯರೇ, ಇದೆಲ್ಲ ಏನು? ಸೀತೆ, ನಾವು ನಿನಗಾಗಿ
ನಮ್ಮ ಲಂಕೆಯಲ್ಲಿ ಬೆಳೆದ ಉತ್ತಮವಾದ ಫಲಗಳನ್ನು ತಂದಿದ್ದೇವೆ, ಸ್ವೀಕರಿಸು. ಇಲ್ಲ, ನಾನು ತಿನ್ನುವುದಿಲ್ಲ. ನಾನು ಇಲ್ಲಿಗೆ ಬಂದ ದಿನದಿಂದ ಏನಾದರೂ ತಿಂದಿದ್ದೇನೆಯೇ? ಇಲ್ಲ, ನನಗೆ ಬೇಡ. ಸೀತೆ, ಇವೆಲ್ಲ ಖಂಡಿತವಾಗಿಯೂ ಉತ್ತಮವಾದ ಫಲಗಳು. ನಾವು ಇದರಲ್ಲಿ ವಿಷ ಬೆರೆಸಿದ್ದೇವೆಂದು ಸಂದೇಹ ಪಡಬೇಡ. ನಾವು ನಿಜವಾದ ಪ್ರೀತಿಯಿಂದ ತಂದಿದ್ದೇವೆ, ಸ್ವೀಕರಿಸು. ಬೇಡ, ನನಗೆ ಬೇಡ. ನೀನು ಇಲ್ಲಿಗೆ ಬಂದ ಮೇಲೆ ನಾವು ನಿನ್ನನ್ನು ಪರಿಪರಿಯಾಗಿ ಕಾಡಿದ್ದೇವೆ, ಹಿಂಸೆ ಮಾಡಿದ್ದೇವೆ. ಆ ಕೋಪದಿಂದಲೇ ನೀನು ಬೇಡವೆಂದು ಹೇಳುತ್ತಿರುವೆಯಾ? ಇಲ್ಲ, ನನಗೆ ನಿಮ್ಮ ಮೇಲೆ ಕೋಪವಿಲ್ಲ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯನ್ನು ಪಾಲಿಸಿದ್ದೀರಿ, ಅದು ನಿಮ್ಮ ಕರ್ತವ್ಯ. ಸೀತೆ, ನಿನ್ನ ಸ್ವಾಮಿ ಲಂಕೆಗೆ ಬಂದಿದ್ದಾರೆ. ಮುಂದೆ ಏನಾಗುವುದೆಂದು ಯಾರು ಬಲ್ಲರು? ಈ ಲಂಕೆಯ ಪ್ರಭುತ್ವ ಯಾರ ಪಾಲಿಗೆ ಸೇರುವುದೆಂದು ಗೊತ್ತಿಲ್ಲ. ತ್ರಿಜಟೆ ಕಂಡ ಕನಸಿನಂತೆ ನಮ್ಮ ಪ್ರಭುಗಳು ಪರಾಭವಗೊಂಡರೆ ನಾವು ನಿನಗೆ ನೀಡಿದ ಹಿಂಸೆಯ ಬಗ್ಗೆ ನಿನ್ನ ಸ್ವಾಮಿಯ ಬಳಿ ಹೇಳಬಾರದೆಂದು ನಾವು ನಿನಗೆ ಈ ಫಲವನ್ನು ನೀಡುತ್ತಿದ್ದೇವೆ. ಸೀತೆ, ನಾನು ನಿಮ್ಮ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳಿ ಶಿಕ್ಷೆ ಕೊಡಿಸುತ್ತೇನೆಂದು ಹೆದರಬೇಕಾಗಿಲ್ಲ. ನಿಮ್ಮ ಒಳ್ಳೆಯತನವೇ ನಿಮಗೆ ರಕ್ಷಣೆ ನೀಡುತ್ತದೆ. ಶುಕಾಸುರ, ಆ ವಾನರ ಸೈನ್ಯವನ್ನು ನಾಶ ಮಾಡಲೇಬೇಕು. ಏಕೆಂದರೆ ಸಮುದ್ರಕ್ಕೆ ಸೇತುವೆ ಕಟ್ಟುವ ಅಸಾಧ್ಯ ಕಾರ್ಯವನ್ನೇ ಅವರು ಮಾಡಿದ್ದಾರೆ. ನನಗೂ ಆಶ್ಚರ್ಯವಾಗಿದೆ ಪ್ರಭು. ಅವರು ನನ್ನನ್ನು ಬಂಧಿಸಿದಾಗ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಲಂಕಾಗೆ ಪ್ರವೇಶಿಸಿದ ಮೇಲೆ ನಿನ್ನನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದರು. ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಎಂದುಕೊಂಡಿದ್ದೆ. ಆದರೆ ನನ್ನ ಕಣ್ಣೆದುರಲ್ಲೇ ಅಸಾಧ್ಯವಾದುದನ್ನು ಸಾಧಿಸಿಯೇ ತೋರಿಸಿಬಿಟ್ಟರು. ಸೇತುವೆಯನ್ನು ಕಟ್ಟಿಯೇ ಬಿಟ್ಟರು ಪ್ರಭು. ನಿಜ ಶುಕಾಸುರ, ಸೇತುವೆಯನ್ನು ಕಟ್ಟುವುದು ಅತ್ಯದ್ಭುತವಾದ ಕಾರ್ಯವೇ ಸರಿ. ನಾನು ಮೊದಲು ಇದನ್ನು ನಂಬಿರಲಿಲ್ಲ. ಊಹಿಸಲಾಗದ್ದನ್ನು ಸಾಧಿಸಿಯೇ ಬಿಡುತ್ತಾರೆಂದು ಯಾರು ತಾನೇ ಭಾವಿಸುತ್ತಾರೆ? 100 ಯೋಜನ ವಿಸ್ತೀರ್ಣದ ಸಮುದ್ರಕ್ಕೆ ಸೇತುವೆ, ಇದು ಹೇಗೆ ಸಾಧ್ಯವಾಯಿತು? ಪ್ರಭು, ಹೇಗಾದರೂ ಸರಿ, ಸಾಧಿಸಿದ್ದಾರೆ. ಇದನ್ನು ನಾವು ನಂಬಲೇಬೇಕು. ಏಕೆಂದರೆ ರಾಮ, ಲಕ್ಷ್ಮಣ, ಸುಗ್ರೀವಾದಿಗಳು ಅಸಂಖ್ಯಾತ ವಾನರ ಸೇನೆಯೊಂದಿಗೆ ಸಮುದ್ರವನ್ನು ದಾಟಿ ಲಂಕೆಯಲ್ಲಿ ಬೀಡು ಬಿಟ್ಟಿರುವ ವಿಷಯ ತಮಗೂ ತಿಳಿದಿದೆ. ಯಾವ ಕ್ಷಣದಲ್ಲಾದರೂ ಆಕ್ರಮಣ ಮಾಡಬಹುದು. ನಾನು ಅದನ್ನೇ ಯೋಚಿಸುತ್ತಿದ್ದೆ. ಮೊದಲು ಅವರು ಆಕ್ರಮಣ ಮಾಡಿದರೆ ಬೆಂಕಿಯಲ್ಲಿ ಬಿದ್ದ ಪತಂಗಗಳಂತೆ ಸುಟ್ಟು ಭಸ್ಮವಾಗಬೇಕು. ಮೊದಲು ನಾವು ಆಕ್ರಮಣ ಮಾಡಿದರೆ ಚಂಡಮಾರುತಕ್ಕೆ ಸಿಕ್ಕ ತರಗೆಲೆಗಳಂತೆ ವಾನರ ಸೈನ್ಯವೇ ಸಮುದ್ರದಲ್ಲಿ ಬಿದ್ದು ನಾಮಾವಶೇಷವಾಗಬೇಕು. ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಪ್ರಭು? ನೀನು ಮತ್ತೆ ವಾನರ ಸೈನ್ಯವನ್ನು ಪ್ರವೇಶಿಸಬೇಕು. ಬೇಡಿ ಪ್ರಭು, ಬೇಡಿ. ಆ ವಾನರರು ಕೊಟ್ಟ ಹಿಂಸೆಯನ್ನು ನೆನಪಿಸಿಕೊಂಡರೆ ನನ್ನ ಜೀವ ನಡುಗುತ್ತಿದೆ. ದಯವಿಟ್ಟು ಅಲ್ಲಿಗೆ ಹೋಗು ಎಂದು ಹೇಳಬೇಡಿ. ನೀವು ಯಾವ ಕೆಲಸ ಬೇಕಾದರೂ ಕೊಡಿ, ಅದನ್ನು ಮಾಡಿಕೊಂಡು ನಾನು ಇಲ್ಲೇ ಇರುತ್ತೇನೆ. ಶುಕಾಸುರ, ಹೇಡಿಯಂತೆ ವರ್ತಿಸಬೇಡ. ಸ್ವಾಮಿ ಕಾರ್ಯವನ್ನು ಉಲ್ಲಂಘಿಸುವುದು ಅಪರಾಧ. ನೀನು ಒಂದು ವೇಳೆ ಅಲ್ಲಿಗೆ ಹೋಗದಿದ್ದರೆ ಆ ಕಪಿಗಳು ಕೊಟ್ಟ ಹಿಂಸೆಗಿಂತ 2ರಷ್ಟು ಹಿಂಸೆಯನ್ನು ನಾನು ನಿನಗೆ ನೀಡುತ್ತೇನೆ. ಹಾಗೆನ್ನಬೇಡಿ ಪ್ರಭು, ನಾನು ಯಾರ ಹಿಂಸೆಯನ್ನು ತಡೆದುಕೊಳ್ಳಲಾರೆ. ಅವರು ಕೊಟ್ಟ ಹಿಂಸೆಯ ನೋವು ಇನ್ನೂ ಮಾಯವಾಗಿಲ್ಲ. ಇತ್ತ ದರಿ ಅತ್ತ ಪುಲಿ ಎಂಬಂತಾಗಿದೆ ನನ್ನ ಸ್ಥಿತಿ. ಏನು ಮಾಡಲಿ, ಏನು ಮಾಡಲಿ ಪ್ರಭು? ಶುಕಾಸುರ, ಸ್ವಾಮಿ ಕಾರ್ಯವನ್ನು ಶಿರಸ ವಹಿಸಿ ನಡೆಸುವುದಷ್ಟೇ ನಿನ್ನ ಕರ್ತವ್ಯ. ಹೇಳಿ ಪ್ರಭು, ನಾನೇನು ಮಾಡಬೇಕು? ವಾನರ ಸೈನ್ಯದೊಳಗೆ ಸೇರಿ ವಾನರ ಸಂಖ್ಯೆಯ ಖಚಿತ ಪ್ರಮಾಣವನ್ನು ನನಗೆ ತಿಳಿಸಬೇಕು. ಆಗಲಿ ಪ್ರಭು, ತಿಳಿದುಕೊಂಡು ಬರುತ್ತೇನೆ. ಶುಕಾಸುರ, ನಾನು ನಿನಗೆ ಇನ್ನೂ ಏನೋ ಹೇಳಬೇಕಾಗಿದೆ.
ಅದೇನೆಂದು ಹೇಳಿ ಪ್ರಭು. ಅವರ ಶಕ್ತಿ ಸಾಮರ್ಥ್ಯಗಳೇನು? ಅವರ ಮುಖ್ಯ ವೀರರು ಯಾರ್ಯಾರು? ರಾಮ ಮತ್ತು ಸುಗ್ರೀವನಿಗೆ ಪ್ರಿಯರಾದ ಮಂತ್ರಿಗಳು ಯಾರ್ಯಾರು? ಸೇನೆಯ ಅಗ್ರಭಾಗದಲ್ಲಿ ಯಾರು ಇರುತ್ತಾರೆ? ಇದೆಲ್ಲ ತಿಳಿಯಬೇಕು. ಆಗಲಿ ಪ್ರಭು, ಎಲ್ಲವನ್ನು ತಿಳಿದು ಬರುತ್ತೇನೆ. ಹಾಗೆಯೇ ಅಪಾರ ಜಲಸಾಗರಕ್ಕೆ ಸೇತುವೆಯನ್ನು ಹೇಗೆ ಕಟ್ಟಿದರು ಹಾಗೂ ಆ ವಾನರರ ಶಿಬಿರಗಳು ಎಲ್ಲೆಲ್ಲಿವೆ ಅದನ್ನು ತಿಳಿಯಬೇಕು. ಪ್ರಭು, ಆ ಸೇತುವೆಯನ್ನು ಕಟ್ಟುವುದನ್ನು ನಾನೇ ನನ್ನ ಕಣ್ಣಾರ ನೋಡಿದ್ದೇನಲ್ಲ, ಅದನ್ನು ಬೇಕಾದರೆ ವಿವರವಾಗಿ ನಿಮಗೆ ಹೇಳಬಲ್ಲೆ. ಪ್ರಭು, ನೀವು ಕೇಳುವ ಪ್ರಶ್ನೆಗಳಿಗೆ ನಾನು ಇಲ್ಲಿಂದಲೇ ಸೂಕ್ತ ಉತ್ತರವನ್ನು ನೀಡಬಲ್ಲೆ. ಹಾಗಾಗುವುದಿಲ್ಲ, ನೀನು ಅಲ್ಲಿಗೆ ಹೋಗಲೇಬೇಕು. ಪ್ರಭು, ಕುರಿಯನ್ನು ಬಲಿಪೀಠಕ್ಕೆ ತಳ್ಳುವ ಹಾಗೆ ನನ್ನನ್ನು ವಾನರ ಸೈನ್ಯಕ್ಕೆ ತಳ್ಳುತ್ತಿದ್ದೀರಲ್ಲ ಪ್ರಭು. ಸುಕಾಸುರ, ನೀನು ವಾನರ ಸೈನ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣರ ನಿರ್ಧಾರಗಳೇನು, ಅವರ ಪರಾಕ್ರಮವೇನು, ಅವರಲ್ಲಿ ಯಾವ ಯಾವ ಆಯುಧಗಳಿವೆ ಎಂಬುದನ್ನು ತಿಳಿಯಬೇಕು. ಆಗಲಿ ಪ್ರಭು, ತಿಳಿದು ಬರುತ್ತೇನೆ. ಶುಕಾಸುರ, ಯಾವ ಗ್ರಹಚಾರ ಕಾದಿದೆಯೇನೋ. ಹೇಳಿ ಪ್ರಭು. ವಾನರರ ಸೇನಾಧಿಪತಿ ಯಾರು ಎಂದು ತಿಳಿದು ಬಾ. ಇಷ್ಟೆಲ್ಲ ತಿಳಿದ ಮೇಲೆ ಅದನ್ನು ತಿಳಿಯದೇ ಇರುತ್ತೇನೆಯೇ ಪ್ರಭು. ಖಂಡಿತ ತಿಳಿದು ಬರುತ್ತೇನೆ. ಹೋಗಿ ಆ ವಿವರಗಳನ್ನೆಲ್ಲ ಬೇಗ ತಿಳಿದುಕೊಂಡು ಬಾ. ಆಮೇಲೆ ನಾನು ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಮುಂದೆ ನಡೆಯುವ ಯುದ್ಧದಲ್ಲಿ ಸಹಸ್ರ ಕಣ್ಣುಗಳೆಲ್ಲ ಇಂದ್ರನಾಗಲಿ, ಪಾಶಹಸ್ತನಾದ ವರುಣನಾಗಲಿ, ದಂಡಧರನಾದ ಯಮನಾಗಲಿ, ನನ್ನ ಸೋದರ ಕುಬೇರನಾಗಲಿ ನನ್ನ ಎದುರು ನಿಲ್ಲಲು ಶಕ್ತನಲ್ಲ ಎಂಬುದನ್ನು ಲೋಕವೇ ನೋಡುತ್ತದೆ. ಹೋಗು. ಆಗಲಿ ಪ್ರಭು, ನಾನಿನ್ನು ಬರುತ್ತೇನೆ. ಹೋಗುತ್ತಿರುವುದು ಸತ್ಯ, ಆದರೆ ಮತ್ತೆ ಬರುವುದರಲ್ಲಿ ಮಾತ್ರ ನನಗೆ ನಂಬಿಕೆ ಇಲ್ಲ. ನಾನು ನಿಮ್ಮ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳಿ ಶಿಕ್ಷೆ ಕೊಡಿಸುತ್ತೇನೆಂದು ಹೆದರಬೇಕಾಗಿಲ್ಲ. ನಿಮ್ಮ ಒಳ್ಳೆಯತನವೇ ನಿಮಗೆ ರಕ್ಷಣೆ ನೀಡುತ್ತದೆ. ಅದಕ್ಕೆ ನಾವು ಹಣ್ಣುಗಳನ್ನು ನೀಡಿ ನಮ್ಮ ಒಳ್ಳೆಯತನವನ್ನು ತೋರಿಸುತ್ತಿದ್ದೇವೆ. ಕೇವಲ ಹೆದರಿಕೆಯಿಂದ ಹೀಗೆ ಮಾಡಿದರೆ ಅದು ನಿಜವಾದ ಒಳ್ಳೆಯತನವಲ್ಲ. ಭಯ ನಿವಾರಣೆಗಾಗಿ ಮಾಡುವ ಕ್ರಿಯೆ ಸದ್ವರ್ತನೆಯಲ್ಲ. ನಿಜವಾದ ಪ್ರೀತಿ ಇರಬೇಕು, ನ್ಯಾಯದ ಪರವಾದ ಭಾವನೆ ಇರಬೇಕು. ಮಾಡಿದ ತಪ್ಪಿಗೆ ನಿಜವಾದ ಪಶ್ಚಾತ್ತಾಪವಾಗಬೇಕು. ನಾನು ಈ ಫಲಗಳನ್ನು ಸ್ವೀಕರಿಸುವುದಿಲ್ಲ. ಬಲವಂತ ಮಾಡಬೇಡಿ. ಆಯ್ತು, ನಾವು ಬಲವಂತ ಮಾಡೋದಿಲ್ಲ. ಆದರೆ ನಿನ್ನ ಸ್ವಾಮಿ ಯುದ್ಧದಲ್ಲಿ ಗೆದ್ದರೆ ನಮ್ಮ ಬಗ್ಗೆ ದೂರು ಹೇಳಬೇಡ. ಆಗಲಿ, ನಿಮ್ಮ ಬಗ್ಗೆ ಯಾವ ದೂರನ್ನೂ ಹೇಳುವುದಿಲ್ಲ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯನ್ನು ಪಾಲಿಸಿದ್ದೀರಿ ಎಂದು ಹೇಳುತ್ತೇನೆ. ಆದರೆ ಇನ್ನು ಮುಂದೆ ಹೀಗೆ ನನ್ನನ್ನು ಪ್ರಲೋಭನೆಗೊಳಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆಯೇ ಆಗಲಿ. ನಾನು ಈ ವೇಷದಲ್ಲಿ ಹೋದರೂ ಕಷ್ಟ, ಆಸಲದಂತೆ ಗಿಳಿಯ ವೇಷದಲ್ಲಿ ಹೋದರೂ ಕಷ್ಟ. ಈ ವಾನರರು ನನ್ನನ್ನು ಸುಲಭವಾಗಿ ಗುರುತು ಹಿಡಿಯುತ್ತಾರೆ. ಇವರ ಕೈಗೆ ಸಿಕ್ಕಿ ಹಾಕಿಕೊಂಡರೆ ನನ್ನ ಜೀವ ಹೋಗುವುದು ಖಂಡಿತ. ಯಾರಿಗೂ ಗುರುತು ಸಿಗದಂತೆ ವೇಷ ಧರಿಸಿ ರಾವಣೇಶ್ವರನು ಹೇಳಿದ ವಿಷಯಗಳನ್ನು ಸಂಗ್ರಹಿಸಬೇಕು. ಹೌದು, ನಾನು ವಾನರರಂತೆ ವೇಷ ಬದಲಾಯಿಸಿಕೊಂಡರೆ ಯಾರಿಗೂ ಸಂದೇಹ ಬರುವುದಿಲ್ಲ. ಅದೇ ಸರಿ.
ಏಕೆ ಮಂಡೋದರಿ, ಏಕೆ ಹೀಗಿರುವೆ? ಹೇಗಿದ್ದೇನೆ ಪ್ರಭು? ಹೇಗಿದ್ದೇನೆ ಎಂದು ನನ್ನನ್ನೇ ಕೇಳುತ್ತಿರುವೆಯಾ? ಹೋಗಿ ದರ್ಪಣವನ್ನು ಕೇಳು, ನೀನು ಹೇಗಿರುವೆ ಎಂದು ಅದು ಹೇಳುತ್ತದೆ. ಸುಗಂಧ ಭರಿತವಾದ ಚಂದನದ ಲೇಪವಿಲ್ಲ, ಪರಿಮಳಯುಕ್ತ ಪುಷ್ಪಗಳು ನಿನ್ನ ಮುಡಿಯನ್ನೇರಿಲ್ಲ, ನವರತ್ನ ಖಚಿತವಾದ ಆಭರಣಗಳಿಂದ ಅಲಂಕಾರವಾಗಿಲ್ಲ, ಪಟ್ಟೆ ಪೀತಾಂಬರವನ್ನು ತೊಟ್ಟಿಲ್ಲ. ಹೇಳು ಮಂಡೋದರಿ, ಏಕೆ ಈ ನಿರಾಸಕ್ತಿಯ ನೀರವ ಮೌನ? ನನಗದಾವು ಬೇಡವಾಗಿದೆ ಪ್ರಭು. ಏಕೆ? ದೇಹಾಲಸ್ಯದಿಂದ ನಿನಗೆ ಆರೋಗ್ಯ ಸರಿಯಿಲ್ಲವೇ? ಈಗಲೇ ರಾಜವೈದ್ಯರನ್ನು ಕರೆಸುತ್ತೇನೆ. ಬೇಡಿ ಪ್ರಭು, ನನಗಾವ ದೈಹಿಕ ರೋಗವೂ ಇಲ್ಲ. ದೈಹಿಕ ರೋಗವಿಲ್ಲ ಎಂದರೆ? ಹೌದು ಪ್ರಭು, ನನಗೆ ಮಾನಸಿಕ ರೋಗ. ನನ್ನ ಮನಸ್ಸು ಭವಿಷ್ಯದ ಭಯಾನಕ ಬದುಕಿನ ನಿರೀಕ್ಷೆಯಲ್ಲಿ ಜರ್ಜರಿತಗೊಂಡಿದೆ. ಅದನ್ನು ನೆನೆದರೆ ಯಾವ ಅಲಂಕಾರ, ಒಡವೆ, ವಸ್ತ್ರಗಳ ಮೇಲೆ ಆಸಕ್ತಿ ಮೂಡಲು ಸಾಧ್ಯ? ಭವಿಷ್ಯದ ಜೀವನವೆಂದರೆ ನೀನೇನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವ ತ್ರಿಕಾಲ ಜ್ಞಾನಿಯೋ, ಅಥವಾ ವರ್ತಮಾನದಲ್ಲಿ ಭವಿಷ್ಯತ್ ಕಂಡುಕೊಳ್ಳುವ ಮಹಾ ತಪಸ್ವಿನಿಯೋ? ಭವಿಷ್ಯದ ಜೀವನವೆಂದರೆ ಏನು? ಅದು ನನ್ನ ಮುಂದಿನ ವಿಧವೆಯ ಜೀವನ. ಎಷ್ಟು ಧೈರ್ಯ ನಿನಗೆ! ಪಟ್ಟದ ರಾಣಿಯಾಗಿ ಪತಿಯ ಮುಂದೆಯೇ ವಿಧವೆಯ ಪಟ್ಟವನ್ನು ಪಡೆದುಕೊಳ್ಳುತ್ತೇನೆಂಬ ಉದ್ದಟತನದ ಮಾತುಗಳು. ಸರ್ವಮಂಗಳೆಯ ಭಕ್ತಳಾದ ನೀನು ಇಂಥ ಅಮಂಗಲದ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ? ಪತಿಯು ಬದುಕಿರುವಾಗಲೇ ಅವನ ಸಾವನ್ನು ನಿರೀಕ್ಷಿಸುವುದು ಎಂತಹ ಸತಿಧರ್ಮ? ನೀನೆಂತಹ ಪತಿವ್ರತೆ? ಕ್ಷಮಿಸಿ ಪ್ರಭು, ನಾನೆಂದು ಅಮಂಗಳವನ್ನು ಬಯಸುವವಳಲ್ಲ. ಯಾವ ಪತ್ನಿ ತಾನೇ ತನ್ನ ಪತಿಯ ಸಾವನ್ನು ಬಯಸುತ್ತಾಳೆ? ನೀವಿಲ್ಲದೆ ನನಗಾವ ಶುಭವಿದೆ, ಯಾವ ಸೌಭಾಗ್ಯವಿದೆ? ಮತ್ತೆ ಈ ಅಮಂಗಲದ ವೇಷವೇಕೆ? ವಿಧವೆಯ ಮಾತೇಕೆ? ಮಂಗಳದ ಯಾವ ಸೂಚನೆಯೂ ಇಲ್ಲದಿರುವಾಗ ಅಮಂಗಳವನ್ನಲ್ಲದೆ ಬೇರೇನನ್ನು ಯೋಚಿಸಲಿ ಪ್ರಭು? ನಿಮಗೆ ಆಪತ್ತು ಬರುವ ಸೂಚನೆಗಳೇ ತುಂಬಿರುವಾಗ ನಾನು ವಿಧವೆಯಾಗುವ ಭೀತಿಯಲ್ಲದೆ ಬೇರೇನಿರುತ್ತದೆ? ವಿನಾಕಾರಣ ಭೀತಿಗೊಳ್ಳುವವರಿಗೆ ಹೊಗ್ಗವು ಹಾವಾಗಿ ಕಾಣುತ್ತದೆ. ಅದನ್ನೇ ನಿಜವೆಂದು ತಿಳಿದುಕೊಳ್ಳುವವರು ಮಹಾಮೂರ್ಖರು. ರಾಮಚಂದ್ರನ ವಾನರ ಸೈನ್ಯ ಲಂಕೆಗೆ ಬಂದು ಬೀಡು ಬಿಟ್ಟಿದೆ. ರಾಮನ ಪರಾಕ್ರಮದ ಬಗ್ಗೆ ಕೇಳಿ ಜೀವ ತಲ್ಲಣಿಸುತ್ತಿದೆ. ಖರದೂಷಣರನ್ನು, 14,000 ರಾಕ್ಷಸನನ್ನು ಕೊಂದ ಅವನನ್ನು ಸಾಮಾನ್ಯನೆಂದು ಭಾವಿಸಲು ಸಾಧ್ಯವೇ? ನೀವೇ ಈ ಲಂಕೆಯ ಆಧಾರ ಸ್ತಂಭ. ನೀವೇ ಇಲ್ಲದಿದ್ದರೆ ಈ ಲಂಕೆ ನಾಶವಾಗುತ್ತದೆ, ರಾಕ್ಷಸ ಕುಲ ನಾಶವಾಗುತ್ತದೆ. ನೀವು ಆ ಸೀತೆಯನ್ನು ರಾಮನಿಗೊಪ್ಪಿಸಿ ನಿಮ್ಮ ಜೀವ, ಲಂಕೆಯ ರಾಕ್ಷಸರ ಜೀವ ಉಳಿಯಬೇಕೆಂದು ನಾನು ಹೀಗೆ ಮಾಡಿದೆ ಪ್ರಭು. ಏನೇ ಆಗಲಿ ಈ ಆಪತ್ಕಾರಿ ಯುದ್ಧ ತಪ್ಪಬೇಕು. ತಪ್ಪುವುದಿಲ್ಲ, ತಪ್ಪುವುದಿಲ್ಲ. ಯುದ್ಧ ತಪ್ಪುವುದಿಲ್ಲ. ಆ ರಾಮನು ನನ್ನಿಂದ ಹತನಾಗುವುದು ತಪ್ಪುವುದಿಲ್ಲ. ಸೀತೆಯು ನನ್ನ ವಶಳಾಗುವುದು ತಪ್ಪುವುದಿಲ್ಲ. ಆದರೆ ಆ ಸೀತೆಯು ವಿಧವೆಯಾಗುತ್ತಾಳೆ. ಆ ವಾನರ ವೀರರ ಪತ್ನಿಯರೆಲ್ಲ ವಿಧವೆಯರಾಗುತ್ತಾರೆ. ನೀನಲ್ಲ. ಸುಮ್ಮನೆ ಈ ಅವಿವೇಕದ ಮಾತುಗಳನ್ನು ಬಿಟ್ಟು ಸರ್ವಾಲಂಕಾರ ಭೂಷಿತಳಾಗಿ ಪಟ್ಟದ ರಾಣಿಗೆ ತಕ್ಕುದಾಗಿ ನಡೆದುಕೋ. ಪತಿವ್ರತೆಯಾದ ನೀನು
ಪತಿಯ ಮಾತನ್ನು ಶಿರಸಾವಹಿಸಿ ನಡೆಸು. ಹೋಗು, ಬೇಗ ಹೋಗಿ ಅಲಂಕೃತಳಾಗು. ಸೀತೆ, ತೆಗೆದುಕೋ, ಈ ಹಣ್ಣನ್ನು ತಿನ್ನು. ಬೇಡ ಬೇಡ ಎನ್ನಬೇಡ ಸೀತೆ, ತೆಗೆದುಕೋ ಸೀತೆ. ಹೌದು ಸೀತೆ, ಈ ಹಣ್ಣನ್ನು ತಿನ್ನು. ಬೇಡ ಎನ್ನಬೇಡ ಸೀತೆ. ಇದೇನು ಸೀತೆ, ರಾಕ್ಷಸರು ನಿನಗೆ ಬಹಳವಾಗಿ ಉಪಚಾರ ಮಾಡುತ್ತಿರುವರಲ್ಲ? ಈ ರಾಕ್ಷಸಿಯರು ನನ್ನನ್ನು ಉಪಚರಿಸುವ ಹಿಂದಿನ ಉದ್ದೇಶವೇನೆಂದು ಗೊತ್ತೇ? ಏನದು ಸೀತೆ? ಯುದ್ಧ ಮುಗಿದ ಮೇಲೆ ನನ್ನ ಸ್ವಾಮಿಯ ಎದುರು ಈ ರಾಕ್ಷಸಿಯರ ಮೇಲೆ ದೂರು ಹೇಳಬಾರದೆಂದು ಇವರ ಕೋರಿಕೆ. ಅದಕ್ಕಾಗಿಯೇ ಹಣ್ಣುಗಳನ್ನು ಕೊಟ್ಟು ನನ್ನನ್ನು ಉಪಚರಿಸುತ್ತಿದ್ದಾರೆ. ಈಗ ಅರ್ಥವಾಯಿತು ಸೀತೆ. ಈ ರಾಕ್ಷಸಿಯರ ಉಪಚಾರದ ಉದ್ದೇಶ ಮುಂದೆ ಶ್ರೀರಾಮ ಜಯಗಳಿಸಿದ ಮೇಲೆ ಇವರಿಗೆ ಶಿಕ್ಷೆಯಾಗಬಾರದೆಂದು. ಹೌದು ತಾನೆ? ಆದರೆ ನಾನು ಲಂಕೆಯಲ್ಲಿ ಇವರ ಜೊತೆಯಲ್ಲೇ ಇದ್ದೆ. ನನಗೂ ಶ್ರೀರಾಮನಿಂದ ಶಿಕ್ಷೆಯಾಗುತ್ತದೆಯೇ? ಹಾಗಾಗಲು ಸಾಧ್ಯವಿಲ್ಲವಲ್ಲ. ಏಕೆಂದರೆ ಶ್ರೀರಾಮನಿಂದ ಶಿಕ್ಷೆಯಾಗುವಂತೆ ನಾನು ನಿನಗೆ ಯಾವ ಹಿಂಸೆಯನ್ನು ಕೊಟ್ಟಿಲ್ಲವಲ್ಲ? ಹೌದು, ನೀನು ಹಿಂಸೆಯನ್ನು ಕೊಟ್ಟಿಲ್ಲ, ನಿಜ. ಆದರೆ ನನ್ನ ಸ್ವಾಮಿ ವಿಜಯವನ್ನು ಸಾಧಿಸಿದ ನಂತರ ನಿನ್ನ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳದೆ ಇರುವುದಿಲ್ಲ. ಹೌದೇ? ನನ್ನ ಬಗ್ಗೆ ದೂರು ಹೇಳಿ ಈ ರಾಕ್ಷಸಿಯರ ಜೊತೆ ನನಗೂ ಶಿಕ್ಷೆ ಕೊಡಿಸುವೆಯಾ? ಕೊಡಿಸುತ್ತೇನೆ. ನೀನು ಇಷ್ಟಪಡುವ ಶಿಕ್ಷೆ, ನೀನು ಸಂತೋಷ ಪಡುವ ಶಿಕ್ಷೆ ಆಗಬಹುದೇ? ಓ, ಆಗಬಹುದು. ಅದಕ್ಕಾಗಿ ನಾನು ಸಂತೋಷದಿಂದ ಕಾಯುತ್ತೇನೆ. ಪ್ರಭು ಶ್ರೀರಾಮಚಂದ್ರ, ಈ ಗೂಢಾಚಾರ ಶುಕಾಸುರ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ವಾನರ ರೂಪ ತಾಳಿ ನಮ್ಮ ಸೈನ್ಯದೊಂದಿಗೆ ಅಲೆದಾಡುತ್ತಿದ್ದ. ಈ ಹಿಂದೆ ಮತ್ತೆಂದು ಈ ರೀತಿ ತಪ್ಪು ಮಾಡಬಾರದೆಂದು ಎಚ್ಚರಿಕೆ ಹೇಳಿ ಬಿಡುಗಡೆ ಮಾಡಿದ್ದರೂ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಇವನ ಶಿರಚ್ಛೇದನ ಮಾಡುವುದೇ ಒಳ್ಳೆಯದು ಪ್ರಭು. ಬೇಡ ಪ್ರಭು, ಬೇಡ. ರಾವಣನ ಆಜ್ಞೆಯನ್ನು ಪಾಲಿಸದಿದ್ದರೆ ಅವರು ಅಲ್ಲಿ ಶಿರಚ್ಛೇದನ ಮಾಡುತ್ತಾರೆ. ಇಲ್ಲಿ ನೀವು ಶಿರಚ್ಛೇದನ ಮಾಡಿದರೆ ನನ್ನ ಗತಿ ಏನು? ಪ್ರಭು, ದಯವಿಟ್ಟು ಪ್ರಾಣ ಭಿಕ್ಷೆ ನೀಡಿ. ಭಯಪಡಬೇಡ, ಏಳು ಶುಕಾಸುರ. ನಾನು ನಿನಗೆ ಅಭಯವನ್ನು ಕೊಟ್ಟಿದ್ದೇನೆ. ನಿನಗೆ ಯಾವ ಪ್ರಾಣಾಪಾಯವೂ ಇಲ್ಲ. ಧನ್ಯನಾದೆ ಪ್ರಭು, ಧನ್ಯನಾದೆ. ಶುಕಾಸುರ, ನೀನು ಇಲ್ಲಿಗೆ ಮತ್ತೆ ಬಂದ ಕಾರಣವೇನು? ಕರುಣಾಮಯಿ, ರಾವಣನ ಆಜ್ಞೆಯಂತೆ ನಿಮ್ಮ ಸೈನ್ಯದ ಸಂಖ್ಯಾ ಬಲಾಬಲಗಳನ್ನು ತಿಳಿದುಕೊಂಡು ಹೋಗಲು ಬಂದಿದ್ದೇನೆ. ರಾಮಚಂದ್ರ, ಮತ್ತೆ ಗೂಢಾಚಾರಿಕೆ ಮಾಡಲು ಬಂದಿರುವ ಇವನಿಗೆ ವಿಭೀಷಣ ಹೇಳಿದಂತೆ ಶಿಕ್ಷೆ ನೀಡುವುದೇ ಸರಿಯಾದ ಕ್ರಮ. ಹೌದು, ಸುಗ್ರೀವ ಮಹಾರಾಜರು ಹೇಳಿದಂತೆ ಈ ಶುಕಾಸುರ ಮತ್ತೆಂದೂ ಗೂಢಾಚಾರ ಮಾಡದಂತೆ ಶಿಕ್ಷೆ ವಿಧಿಸಬೇಕು. ಆತುರ ಬೇಡ ಅಂಗದ ಕುಮಾರ. ಇವನಿಂದ ರಾವಣನ ತಂತ್ರಗಳನ್ನು ತಿಳಿದಂತಾಯಿತು. ಅಷ್ಟಕ್ಕೂ ನಮ್ಮ ಬಲಾಬಲಗಳನ್ನು ತಿಳಿದ ಮಾತ್ರಕ್ಕೆ ಇವರು ನಮ್ಮನ್ನು ಜಯಿಸಲು ಸಾಧ್ಯವೇ? ಹೌದು, ಲಕ್ಷ್ಮಣನ ಮಾತು ನಿಜ. ವಿಭೀಷಣನಿಂದ ನಾವು ರಾವಣನ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಂಡೆವು. ಅವನು ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅದು ಸಹಜವೇ ಅಲ್ಲವೇ? ಶುಕಾಸುರ, ಪ್ರಭು, ನೀನು ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಂಡೆಯಾ? ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇನೆ ಪ್ರಭು. ಇನ್ನಷ್ಟು ತಿಳಿಯಬೇಕೆನಿಸಿದರೆ ತಿಳಿದುಕೋ. ಎಲ್ಲವನ್ನು ತಿಳಿದುಕೊಂಡು ನೀನು ನಿರ್ಭಯವಾಗಿ ಲಂಕೆಗೆ ಹೊರಡಬಹುದು. ನಿನ್ನ ರಾಜ ರಾವಣನ ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸು. ಇನ್ನಷ್ಟು ವಿವರಗಳು ಬೇಕೆಂದರೆ ವಿಭೀಷಣನೇ ಅದೆಲ್ಲವನ್ನು ಒದಗಿಸುತ್ತಾನೆ. ಅದು ಸರಿಯಲ್ಲವೇ ವಿಭೀಷಣ? ಪ್ರಭು, ನಿನ್ನ ಇಚ್ಛೆ ಇದೇ ಆಗಿದ್ದರೆ ಖಂಡಿತ ಅಗತ್ಯ ವಿವರಗಳನ್ನು ಶುಕಾಸುರನಿಗೆ ಒದಗಿಸುತ್ತೇನೆ. ಆದರೆ ಪ್ರಭು, ಧೂರ್ತನನ್ನು ಕಂಡ ತಕ್ಷಣ ವಿಪರೀತ ಕೋಪ ಬಂದಿದ್ದು ನಿಜ ಪ್ರಭು.